ಆ ಹೆಂಗಸು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಯಾರ ಹೆಂಗಸು? ನಮ್ ಫ್ಯಾಮಿಲಿಗೆ ಸಂಬಂಧಪಟ್ಟವಳು ಅಂತ ಹೇಳಿದ್ರಲ್ಲ ಅಮ್ಮ. ಅದ್ರ ಅರ್ಥ ಏನು? ಆ ಹೆಂಗ್ಸ್ ನಮ್ಮನೇಲೇ ಇದ್ದಾಳ ಅಥವಾ ಸಂಬಂಧಿಕರ ಪೈಕಿ ಒಬ್ಳ? ಯಾರಿರ್ಬೋದು? ಸಂಜೀವ, ನೀನ್ ಯಾಕೆ ಬಂದಿದ್ದು? ಐ ಮೀನ್, ದೇವಿ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ದಿಲ್ಲ, ಅದೇನು ಅಂತ ಕೇಳ್ಬೋದಾ? ಏನಿಲ್ಲ ಚಿಕ್ಕಮ್ಮ, ಅಮ್ಮನ ಹೆಲ್ತ್ ಬಗ್ಗೆ ವಿಚಾರಿಸಬೇಕಾಗಿತ್ತು. ನಾನು ನಾಳೆ ಮಾತಾಡ್ಕೊಂತೀನಿ. ಗುಡ್ ನೈಟ್. ಗುಡ್ ನೈಟ್. ಬೊಂಬೆನ ಬಿಟ್ಟು ಇವನ್ ಮಗಳನ್ನ ಎದುರಿಸಿದ್ರು, ಇವನ್ ಗಮನ ಇನ್ನು ಪದ್ಮಜನ ಹಿಂದೆನೆ ಹೋಗ್ತಿದ್ಯಲ್ಲ. ನೋ, ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸ್ಬೇಕು. ದೇವಿ ಬರ್ಲಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅಜ್ಜಿ, ಗೊಂಬೆ ಹೊರಡೋಯ್ತು. ಥ್ಯಾಂಕ್ಸ್ ಅಜ್ಜಿ. ರಚನಾ ಬಂಗ್ಲು ಅಂತ ಕಾಣುತ್ತೆ. ನಿಮ್ ಮೊಮ್ಮಗಳನ್ನ ಇವತ್ ನೀವು ಗೊಂಬೆಯಿಂದ ಕಾಪಾಡಿದ್ರಂತೆ. ತುಂಬಾ ಥ್ಯಾಂಕ್ಸ್ ಅತ್ತೆ. ಅತ್ತೆ, ಎಷ್ಟು ದಿನ ಅಂತ ನಾವ್ ಈ ಚೀಟಿ ಮೂಲಕನೇ ಮಾತಾಡೋದು? ನನ್ ಜೊತೆ ನೇರವಾಗಿ ಮಾತಾಡಿ ಅತ್ತೆ. ನನಗೆ ಭಯ ಆಗುತ್ತೆ ಅತ್ತೆ. ನಾನ್ ನಿಮ್ ಸೊಸೆ, ನನ್ನ ಹತ್ರ ಮಾತಾಡೋದಕ್ಕೆ ಅದೆಂತ ಭಯ ನಿಮಗೆ? ಅತ್ತೆ, ನಿನ್ನ ಹತ್ರ ಮಾತಾಡೋಕೆ ಭಯ ನನ್ಗೆ. ಸೊಸೆ ಆಗಿರೋದಕ್ಕೆ ಭಯ ಪಡ್ತಿರೋದು ನಾನು. ಅತ್ತೆ, ನನಗೆ ನೀವು ತಾಯಿ ಸಮಾನ. ನಿಮಗ್ ಸಹಾಯ ಮಾಡ್ಬೇಕು, ನಿಮ್ಮನ್ನ ಈ ಕತ್ಲೆ ಕೋಣೆಯಿಂದ ಆಚೆ ತರಬೇಕು, ನಿಮ್ಮನ್ನ ಮೊದ್ಲಿನ ತರ ಮಾಡ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅತ್ತೆ. ಅತ್ತೆ, ನೀವು ಮಾಧುರಿಯವ್ರನ್ನ ನನ್ನ ಜೊತೆ ಹೋಲಿಕೆ ಮಾಡಿಕೊಂಡು ಭಯ ಪಡ್ತಾ ಇರೋ ಹಾಗಿದೆ. ಅತ್ತೆ, ನೀವು ಮಾಧುರಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ತುಂಬಾ ಒಳ್ಳೆಯವರು. ಅತ್ತೆ, ಅಯ್ಯೋ ಅತ್ತೆ, ಅತ್ತೆ ನಿಲ್ಸಿ. ಅತ್ತೆ, ಅತ್ತೆ ಪ್ಲೀಸ್. ಮಾಧುರಿ ಹೆಸರನ್ನು ಕೇಳಿದ್ರೇನೆ ಅತ್ತೆ ಕೋಪ ಬರೋ ತರ ಇದೆ. ಹೇಗೆ ಅವ್ರಿಗಿರೋ ತಪ್ಪು ಕಲ್ಪನೆನ ದೂರ ಮಾಡೋದು? ನೋಡೋಣ, ಅದಕ್ಕೂ ಅವಕಾಶ ಸಿಗುತ್ತೆ. ಗುಡ್ ನೈಟ್ ಅತ್ತೆ. ಇದೇನ್ ಗೊಂಬೆನ ಈ ರೇಂಜಿಗೆ ಮುರಿದು ಹಾಕಿದ್ದಾರೆ?
ಕೊಡಿ. ಕೈಗೇನಾದ್ರೂ ಏಟಾಗಿದ್ಯಾ ಮೊರೆ? ಇಲ್ಲ ಇಲ್ಲ ಇಲ್ಲ, ಉಳ್ಕಿದೆ ಅಷ್ಟೇ. ಕೊಡಿಲಿ. ಗೊಂಬೆ ಭಯನೂ ಹೊರಟೋತೀಗ ಕೃಷ್ಣನ್ಗೆ. ಅವಳು ಎದ್ರುಕೊಂಡೇ ಇದ್ಲು. ಆದ್ರೆ ಪದ್ಮಜ ಅಮ್ಮರು ಅವಳಿಗೆ ಧೈರ್ಯ ಹೇಳಿ ಗೊಂಬೆನ ಒಡ್ದಕ್ಕೋ ತರ ಮಾಡಿದ್ರು ಅಮ್ಮವ್ರೆ. ದೊಡ್ಡಮ್ಮ ಈ ಮಟ್ಟಕ್ಕೆ ಚಿಗಿದ್ಕೊಂಡ್ಬಿಟ್ರ? ವಿಚಾರಿಸ್ಕೊತೀನಿ. ನೀನೊಂದು ಕೆಲಸ ಮಾಡು, ಇದನ್ನ ಈ ಮನೆಯಿಂದ ಹೊರಗೆ ತಗೊಂಡೋಗಿ ಯಾರಿಗೂ ಕಾಣದೇ ಇರೋ ಥರ ಎಲ್ಲಾದ್ರೂ ಬಿಸಾಕ್ಬಿಡು. ಸರಿ ಅಮ್ಮವ್ರೆ. ನಾನು ಈಗ್ಲೂ ಭಯ ಪಡ್ತಿರೋದು ನಿನಗೇನು ಆಗ್ಬಾರ್ದು ಅಂತಾನೆ. ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ನಿನಗಿಂತ ಮುಂಚೆ ಈ ಅಮ್ಮ ಅವಳ ಮುಂದೆ ನಿಂತಿರ್ತಾಳೆ, ಹೊಡೆದಾಡೋದಿಕ್ಕೆ. ಅಮ್ಮ, ಈ ಸಪೋರ್ಟ್ ಸಾಕಮ್ಮ ನನ್ಗೆ. ಹಿಡಿತೀನಿ. ಅವಳು ಪಾತಾಳದಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ರು ಹೇಳ್ಕೊಂಡು ಹೊರಗೆ ಬರ್ತೀನಿ. ನನ್ನ ಕುಟುಂಬನ ಅವಳಿಂದ ನಾನು ಕಾಪಾಡ್ಕೋತೀನಿ. ನೀನ್ ಧೈರ್ಯವಾಗಿರಮ್ಮ, ಯಾರಿಗೂ ಹೆದರ್ಕೋಬೇಡ. ನಿನ್ ಮಗಳು ನಾನಿದ್ದೀನಿ. ಬರ್ತೀನಿ. ರಾಣ, ಈ ಇನ್ಕಮ್ ಟ್ಯಾಕ್ಸ್ ಇಂದ ನಾನು ಎಸ್ಕೇಪ್ ಆಗ್ಬೇಕು ಅಂದ್ರೆ ಆ ಕಪಿಲು ತಪ್ಪನ್ನ ಒಪ್ಕೋಬೇಕು, ಸರೆಂಡರ್ ಆಗ್ಬೇಕು. ಏನ್ ಹೇಳ್ತಿದ್ಯಾ ನೀನು? ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಕಪಿಲ್ನ ಬಲಿಪಶು ಮಾಡ್ತಾ ಇದ್ಯಾ? ಬೇಡ ರಾಣ, ನಿನ್ನ ಅವ್ನ್ ದೇವ್ರ ತರ ಟ್ರೀಟ್ ಮಾಡ್ತಾ ಇದ್ದಾನೆ. ಅವನ ಅಪ್ಪ ಅಮ್ಮನ್ಗಿಂತ ಹೆಚ್ಚಾಗಿ ನಿನ್ನ ನಂಬ್ತಾನೆ. ನಿನಗೋಸ್ಕರ ಅವ್ನ್ ಪ್ರಾಣ ತೆಗಿಯಕ್ಕೂ ರೆಡಿ ಇದ್ದಾನೆ, ಪ್ರಾಣ ಕೊಡಕ್ಕೂ ಸಿದ್ಧ ಇದ್ದಾನೆ. ಅದೇ ಯಾಕೆ ಕೊಡ್ತಾನೆ ಹೇಳ್ ನೋಡೋಣ. ನಾನ್ ಹೇಳ್ತೀನಿ ಕೇಳು. ಅವನಪ್ಪ ಇದಾನಲ್ಲ ಈಶ್ವರ್ ಚಂದ್ರ, ಅವನಿಗೆ ಅಂತ ಏನು ಮಾಡಿಟ್ಟಿಲ್ಲ. ಅದಕ್ಕೆ ನನ್ ಜೊತೆಲಿ ಓಡಾಡ್ಕೊಂಡಿದ್ರೆ ನಾಳೆ ದಿನ 4 ಕಾಸು ಮಾಡ್ಬೋದು ಅಂತ. ಜೊತೆಲಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ಆ ಕಪಿಲ್ ನನ್ನ ಜೊತೆಲಿ ಸುತ್ತಾ ಇರ್ತಾನೆ ಅಷ್ಟೇ. ರಾಣ, ನಿನ್ ಕಪಿಲ್ ಬಗ್ಗೆ ಲೋ ಫೀಲಿಂಗ್ಸ್ ಇಟ್ಕೊಂಡಿದ್ಯಾ? ಜನ್ಮ ಕೊಟ್ಟ ಅಪ್ಪ ಅಮ್ಮನಿಗೆ ಆಗ್ದಲೇ ಇರೋನು ಜೊತೆಲಿ ಹುಟ್ಟದಲ್ಲೇ ಇರೋ ನನಗೆ ಹೇಗಾಗ್ತಾನೆ ಅಂತ ಅನ್ಕೊಂಡೆ ದೇವಿ. ಮನಿ ಈಸ್ ದಿ ಅಲ್ಟಿಮೇಟ್ ಡೆಸ್ಟಿನಿ ಆಫ್ ಮ್ಯಾನ್ಕೈಂಡ್. ಹಣ ಇದ್ರೇನೆ ಎಲ್ಲ, ಇಲ್ಲ ಅಂದ್ರೆ ಏನು ಇಲ್ಲ. ಕಾಸು ಬಿಸಾಕಿದ್ರೆ ಈ ಕಪಿಲ್ ತರ 100 ನಿಯತ್ತಿನ ನಾಯಿಗಳನ್ನ ಪರ್ಚೇಸ್ ಮಾಡ್ಬೋದು. ಈಸ್ ದಿ ಒನ್. ಅವನನ್ನೇ ಕೇಸಲ್ಲಿ ಫಿಟ್ ಮಾಡಿ ಹೊಳ ಕಳ್ಸೋಣ. ಅವನು ಒಪ್ತಾನ?
ಆ ನಾಯಿಗೆ ಯಾವ ಥರ ಬಿಸ್ಕೆಟ್ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಲಾಯರ್ ಹತ್ರ ಮಾತಾಡು. ಆ ಹೆಂಗಸು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಯಾರ ಹೆಂಗಸು? ನಮ್ ಫ್ಯಾಮಿಲಿಗೆ ಸಂಬಂಧಪಟ್ಟವಳು ಅಂತ ಹೇಳಿದ್ರಲ್ಲ ಅಮ್ಮ, ಅದ್ರ ಅರ್ಥ ಏನು? ಆ ಹೆಂಗ್ಸ್ ನಮ್ಮನೇಲೇ ಇದ್ದಾಳ ಅಥವಾ ಸಂಬಂಧಿಕರ ಪೈಕಿ ಒಬ್ಳ? ಯಾರಿರ್ಬೋದು? ರಚು ರಚು ಜೀವ, ಈಗ ಬರ್ತಿದ್ದೀರಾ? ಇಲ್ಲ, ಆವಾಗಲೇ ಬಂದು ಮನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಇವಾಗ ಒಳಗೆ ಬರ್ತಾ ಇದ್ದೀನಿ. ಏನು ಪ್ರಶ್ನೆ ಇದು? ಮೇಡಮ್ ಅವರು ಏನೋ ಟೆನ್ಷನ್ ಇರೋ ಥರ ಇದೆ. ಇಲ್ಲ ಅಂದರೆ ಅವರೇ ಬಂದು ನಾನು ಹಗ್ ಮಾಡೋದು ಸೀನೇ ಇಲ್ಲ. ಸಮಥಿಂಗ್ ಈಸ್ ಆಫ್. ನನ್ನ ಗಂಡನ ನಾನು ಹಗ್ ಮಾಡೋದಕ್ಕೆ ಏನಾದರೂ ರೀಸನ್ ಬೇಕಾ? ವಿಷಯ ಬದಲಾಯಿಸ್ಬೇಡ. ನಿನ್ನ ಯಾವುದೋ ವಿಷಯ ಕಾಡ್ತಾ ಇದೆ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಏನದು? ಅದು ಅತ್ತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆದಷ್ಟು ಬೇಗ ಅಮ್ಮ ಮಗನ ಒಂದ್ ಮಾಡಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ರಚ್ಚು, ಅಮ್ಮನ ವಿಷಯದಲ್ಲಿ ನನಗೆ ಅದೃಷ್ಟ ನೆಟ್ಟಗಿಲ್ಲ. ಯಾಕೆ ಹಾಗೆ ಅನ್ಕೋತೀರಾ? ಇನ್ಕಮ್ ಟ್ಯಾಕ್ಸ್ ಕೇಸಲ್ಲಿ ರಾಣ ಯಾವಾಗ ಬೇಕಿದ್ರೂ ಅರೆಸ್ಟ್ ಆಗ್ಬೋದು. ಆಗ್ಲಿ ಬಿಡಿ, ಉಪ್ಪು ತಿಂದವರು ನೀರು ಕುಡಿತಾರೆ. ಕರೆಕ್ಟೇ, ಆದರೆ ಅಮ್ಮ ಅದನ್ನ ಯಾವ ರೀತಿ ತಗೋತಾರೆ ಅಂತ ನನಗೆ ಭಯ ಆಗ್ತಾ ಇದೆ. ಮಾಧುರಿ ವಿಷಯದಲ್ಲಿ ಅವ್ರು ತಪ್ಪು ತಿಳ್ಕೊಂಡಿದ್ದ ಆ ಕ್ಷಣದಿಂದ ಈ ಕ್ಷಣದವರೆಗೂ ರಾಣಂಗೆ ಯಾರಿಂದಾದರೂ ಮೋಸ ಆಗುತ್ತೆ ಅನ್ನೋದಾದರೆ ಅದು ಸಂಜೀವನಿಂದ ಮಾತ್ರ ಅಂತ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಈಗ ರಾಣ ಅರೆಸ್ಟ್ ಆದರೆ ಅದಕ್ಕೆ ಕಾರಣ ನಾನೇ ಅಂತ ಇನ್ನೆಷ್ಟು ದ್ವೇಷ ಬೆಳೆಸ್ಕೊಂಡ್ರು ನನ್ನ ಮೇಲೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದೊಂಥರ ಧರ್ಮ ಸಂಕಟ ಆಯ್ತಲ್ಲ ಜೀವ ನಮ್ಗೆ. ಗೊತ್ತಿದ್ದು ಕಳ್ಳರನ್ನ ನಾವೇ ಕಾಪಾಡೋ ಅನಿವಾರ್ಯ ಬಂದ್ಬಿಟ್ಟಿದೆ. ಒಂದು ಕುಟುಂಬಕ್ಕೋಸ್ಕರ, ಇನ್ನೊಂದು ಅಮ್ಮಂಗೋಸ್ಕರ. ಏನ್ ಮಾಡೋದು? ಜೀವ, ನೀವ್ಯಾಕೆ ಬರ್ಣ ಅಂಕಲ್ ಜೊತೆ ಮಾತಾಡಿ ಇದಕ್ಕೊಂದು ಸೊಲ್ಯೂಷನ್ ತಿಳ್ಕೊಬಾರ್ದು? ಗುಡ್ ಸಜೆಷನ್. ನಾನು ಈಗಲೇ ಅವರೊಟ್ಟಿಗೆ ಮಾತಾಡ್ತೀನಿ.